ನಮಸ್ಕಾರ ಸ್ನೇಹಿತರೆ. ಹಾವೇರಿಯಿಂದ ಒಂದು ಶಾಕಿಂಗ್ ಸುದ್ದಿ ಹೊರಬಿದ್ದಿದೆ. ಮಹಿಳೆಯರು ಸ್ವಾವಲಂಬನೆ ಹೆಸರಿನಲ್ಲಿ ಉದ್ಯೋಗ ಎನ್ನುವ ಕಂಪನಿ ಬರೋಬ್ಬರಿ ಕೋಟಿ ಹಣವನ್ನು ಲೂಟಿ ಮಾಡಿ ಎಸ್ಕೇಪ್ ಆಗಿದೆ. ಹೌದು, SLV ಮಾರ್ಟ್ ಹೆಸರಿನ ಕಂಪನಿ ಸಾವಿರಾರು ಮಹಿಳೆಯರ ಬದುಕನ್ನು ಬೀದಿಗೆ ತಂದಿದೆ. ಅಷ್ಟಕ್ಕೂ ಈ ಕಂಪನಿ ಮಹಿಳೆಯರಿಗೆ ನೀಡಿದ್ದ ಆಮಿಷವಾದರೂ ಏನು, ಹಣದ ಹಗರಣ ನಡೆದಿದ್ದು ಹೇಗೆ, ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿದೆ. ಕೊನೆಯವರೆಗೆ ವಿಡಿಯೋನ ನೋಡಿ. SLV ಮಾರ್ಟ್ ಅಂತ ನಮಗೂ ಒಂದು 9 ತಿಂಗಳು 8 ತಿಂಗಳ ಮುಂಚೆ ಗೊತ್ತಾಯ್ತು. ಪೋಸ್ಟರ್ ನೋಡ್ಕೊಂಡು ನಾವು ಬಂದಿದ್ದೀವಿ. ಇಲ್ಲಿ ಕೆಲಸ ಕೊಡ್ತೀನಿ ಅಂದು, ಮನೆಗೆ ಕೆಲಸ, ಊದ್ಕಡ್ಡಿ, ಮ್ಯಾಪು, ಆಮೇಲೆ ಬತ್ತಿ ಮಾಡೋದು, ಅದರಿಂದ ನಾವು ಬಂದಿದ್ವಿ. ಆಮೇಲೆ ಕೊಡಿ ಅಂತ ನಾವು ಕೇಳಿದ್ವಿ, ನಾವು ಮಾಡ್ಕೊಡ್ತೀವಿ. ಇಲ್ಲ, ಫಸ್ಟು ಅಡ್ವಾನ್ಸ್ ಕಟ್ಟಬೇಕು ಅಂದರು. ಎಷ್ಟಂದಕ್ಕೆ 1 ಲಕ್ಷ ಆದರೂ ಕಟ್ಟಬೇಕು. ಆವಾಗ 20,000 ಸ್ಯಾಲ್ರಿ ಬರುತ್ತೆ ನಿಮಗೆ. 1,20,000 ಸ್ಟಾರ್ಟಿಂಗಲ್ಲಿ ಕಟ್ಟೆ ನಾನು. 20,000 5 ತಿಂಗಳು ಬರ್ತಿತ್ತು. ಅದು ಅಮೌಂಟು ಬಂತು ನಮಗೆ. ಮತ್ತೆ ಸ್ವಲ್ಪ ದಿವಸ ನಾವು ಸುಮ್ಮನೆ ಇದ್ದೀವಿ. ಮತ್ತೆ ಗ್ರೂಪಲ್ಲಿ ಬರ್ತಿತ್ತು 10 ಲಕ್ಷ ಕಟ್ಟಿದರೆ 10 ಗ್ರಾಮ್ ಚಿನ್ನ, ಆಮೇಲೆ ಸ್ಯಾಲ್ರಿನೂ ಬರುತ್ತೆ, ನೀವು ಕೆಲಸ ಮಾಡಿಕೊಡ್ಬೇಕು. ಅದರಿಂದ ನಾವು ಮನೆ ಮೇಲೆ ನೋನ್ ತೊಗೊಂಡು ನಾನು ದುಡ್ಡು ಹಾಕಿದೆ. ಯಾವುದು ಒಂದು ಸ್ಯಾಲ್ರಿನೂ ಬಂದಿಲ್ಲ, ಏನೂ ಇಲ್ಲ. ನಮಗೆ ಕೆಲಸನೂ ಕೊಟ್ಟಿಲ್ಲ. ಫಸ್ಟ್ ಅದು ಕೆಲಸ ಕೊಟ್ಟಿದ್ದೆಲ್ಲ ಮಾಡಿಕೊಟ್ಟಿದ್ದೀವಿ. ಇದಕ್ಕೆ ಬಂದರೆ ಇವತ್ತು ಬಂದರೆ 30ಗೆ ಬಂದ್ರಿ, 20ಗೆ ಬಂದ್ರಿ ಹಾಗೆ ಹೇಳ್ತಿದ್ರು. ಮತ್ತು ಲಾಸ್ಟ್ ಫೋನು ಎತ್ತೋದು ಬಿಟ್ಬಿಟ್ರು. ನಾವು ಇಲ್ಲಿ ಬಂದು ಯಾಕ್ರಿ ಫೋನ್ ಎತ್ತಲ್ಲ ಅಂದರೆ, ನಾವು ಬಿಜಿ ಇದ್ದೀವಿ, ಯಾಕೆ ಫೋನ್ ಎತ್ತಲ್ಲ ಅಂದರೆ ಓಡ್ ಬರ್ತೀರಾ, ನಮಗೆ ಭಯ ಸರ್, ನಾವು ಇನ್ನೊಂದು ಕಡೆನೇ ಫಸ್ಟ್ ಮೋಸ ಆಗಿದ್ದೀವಿ, ಇಲ್ಲಿ ಮೋಸ ಆಗಬಾರ್ದು, ನನಗೆ ತುಂಬ ಕಷ್ಟದಲ್ಲಿ ಇದ್ದೀವಿ, ಹಿಂಗೆ ಹೇಳಿದ್ದಕ್ಕೆ ಇದು ಗವರ್ಮೆಂಟ್ ಆಗಿದೆ, ಇಲ್ಲಿ ಮಾರ್ಟ್ ಆಗಿದೆ, ಏನು ಭಯ ಇಲ್ಲ, ನಮ್ಮದು 10 ಬ್ರ್ಯಾಂಚ್ ಇದೆ. ಹಂಗೆ ನಾನು ಮೊನ್ನೆ ಆತ್ಮಹತ್ಯೆ ಮಾಡೋಣ ಅಂತ ಹೋಗಿದ್ದೀನಿ. ಫ್ಯಾನ್ ಮೇಲೆ ಸೀರೆ ಕೂಡ ಹಾಕಿದ್ದು. ಮತ್ತು ನನಗೆ ಶಾಂತ ಮಾಡಿ 3 ದಿವಸ ಆಯಿತು, ನಿದ್ದೆ ಮಾಡಿಲ್ಲ ನಾನು. ಮತ್ತು ನಮ್ಮ ಮಕ್ಕಳಿಗೆ ತಾಯಿ ಬೇಕು ಅಂತ ಮತ್ತೆ ನನಗೆ ಶಾಂತ ಮನಸ್ಸು ಮಾಡಿ ನಾನು ಸುಮ್ಮನೆ ಇದ್ದೀವಿ. ಹೆಂಗೋ ಕಡೆಯಿಂದ ನ್ಯಾಯ ಸಿಗುತ್ತೆ, ಬರುತ್ತೆ ದುಡ್ಡು ಅಂತ ಅವ್ರಿಗೂ ಇವ್ರಿಗೆ ಫೋನ್ ಮಾಡಿ. ಈ SLV ಮಾರ್ಟ್ ಕಂಪನಿ ಹಾವೇರಿ, ಹಾನಗಲ್ ಮತ್ತು ಸುತ್ತಮುತ್ತ ಮಹಿಳೆಯರನ್ನು ಟಾರ್ಗೆಟ್ ಮಾಡಿತ್ತು. ಉದ್ಯೋಗ ಯೋಜನೆ ಅಡಿಯಲ್ಲಿ ಮನೆಯಲ್ಲೇ ಕುಳಿತು ಮೇಣದ ಬತ್ತಿ, ಅಗರಬತ್ತಿ, ಕಸಪರಿಕೆ ಪ್ಯಾಕಿಂಗ್ ಮಾಡುವ ಉದ್ಯೋಗ ಮಾಡಬಹುದು ಅಂತ ಮಹಿಳೆಯರನ್ನು ನಂಬಿಸಿ ಹಣವನ್ನು ಹೂಡಿಕೆ ಮಾಡಿ ಹಣಕ್ಕೆ ದುಪ್ಪಟ ಲಾಭ ನೀಡುತ್ತೇವೆ ಎಂದು ನಂಬಿಸಲಾಗಿತ್ತು. ಆರಂಭದಲ್ಲಿ ಕೆಲವರಿಗೆ ಹಣ ನೀಡಿ ನಂಬಿಕೆ ಗಳಿಸಿದ ಈ ಕಂಪನಿ ನಂತರ ಮಹಿಳೆಯರಿಂದ ಲಕ್ಷಾಂತರ ರೂಪಾಯಿ ಹೂಡಿಕೆ ಮಾಡಿಸಿಕೊಂಡಿದೆ. ಈಗ ಕಚೇರಿಗೆ ಬೀಗ ಹಾಕಿ ಹಣದೊಂದಿಗೆ ಮಾಲೀಕರು ನಾಪತ್ತೆಯಾಗಿದ್ದಾರೆ. ಸಾಲ ಮಾಡಿ ಒಡವೆ ಅಡವಿಟ್ಟು ಹಣ ಕಟ್ಟಿದ್ದ ಮಹಿಳೆಯರು ಈಗ ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ. ಈಗಾಗಲೇ ನನ್ನ ಕಣ್ಣೆದುರಿಗೆ ಇಷ್ಟು ಹಣ ಹೋಯಿತು ಎಂಬ ವಿಡಿಯೋ ಕಳೆದ ಸಂಚಿಕೆಯಲ್ಲಿ ನಾನು ಮಾಡಿದ್ದೆ. ಈ ವಿಡಿಯೋದಲ್ಲಿ ನಾನು ಏನು ಹೇಳಿದ್ದೆ ಅಂದರೆ, ಮನೆಯಲ್ಲೇ ಕುಳಿತು ಸ್ವಂತ ಕೆಲಸ ಮಾಡುವ ವರ್ಕ್ ಫ್ರಮ್ ಹೋಮ್ ಹೆಸರಿನಲ್ಲಿ ಮಹಿಳೆಯರಿಗೆ ಮೋಸ ಮಾಡ್ತಾರೆ ಅಂತ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೆ. ಈ ವಿಡಿಯೋ ನನ್ನ ಚಾನಲಲ್ಲಿ ನೋಡಬಹುದು. ಈ ವಿಡಿಯೋ ಮಾಡಿ ಕೆಲವೇ ತಿಂಗಳುಗಳಲ್ಲಿ ಇಂಥ ಘಟನೆ ನಡೆದಿರುವುದು ನನಗೆ ತುಂಬ ಶಾಕ್ ಆಯಿತು ಸ್ನೇಹಿತರೆ. ಇಂಥ ಹಗರಣಗಳು ನಡೆಯುತ್ತಲೇ ಇವೆ. ಯಾವುದೇ ಕಂಪನಿ ಹಣವನ್ನು ದುಪ್ಪಟ ಮಾಡುತ್ತೇವೆ ಅಥವಾ ಗ್ಯಾರಂಟಿ ಲಾಭ ಎಂದು ಹೇಳಿದರೆ ಮೊದಲು ಎಚ್ಚೆತ್ತುಕೊಳ್ಳಿ. ಹೂಡಿಕೆ ಮಾಡುವ ಮುನ್ನ ಆ ಕಂಪನಿಯ ಕಾನೂನುಬದ್ಧ ದಾಖಲೆಗಳನ್ನು ಪರಿಶೀಲಿಸಿ. ಅತಿ ಆಸೆಗೆ ಬಿದ್ದು ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ಇಂಥ ನಕಲಿ ಕಂಪನಿಗಳ ಕೈಗೆ ನೀಡಬೇಡಿ. ಎಚ್ಚರ ಮಹಿಳೆಯರೇ, ಎಚ್ಚರ. ಅನುಮಾನಾಸ್ಪದ ವ್ಯಕ್ತಿಗಳನ್ನು ನಂಬೇಡಿ, ಅನುಮಾನಾಸ್ಪದ ಕಂಪನಿಗಳನ್ನು ನಂಬಬೇಡಿ. ಅನ್ಕೋನ್ ಲಿಂಕ್ ಅಂತ ಬಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಡಿ. ನಿಮ್ಮ ವಾಟ್ಸಾಪ್ಗೆ ಯಾವುದಾದ್ರು ವರ್ಕ್ ಫ್ರಮ್ ಹೋಮ್ ಅಂತ ಮೆಸೇಜ್ ಬಂದರೆ ಡಿಲೀಟ್ ಮಾಡಿ. ಯಾವುದೇ APK ಫೈಲ್ ಮೇಲೆ ಡೌನ್ಲೋಡ್ ಮಾಡಬೇಡಿ. ಯಾರೇ ಹೊಸದಾಗಿ ನಿಮಗೆ ಜಾಬ್ ಕೊಡ್ತೇವೆ, ಕೆಲಸ ಕೊಡ್ತೇವೆ ಅಂತ ಬಂದರೆ ಅವರನ್ನು ಪರೀಕ್ಷಿಸಿ ಮುಂದುವರಿಯುವುದು ಒಳ್ಳೆಯದು. ಏಕೆಂದರೆ ಇದು ಪರೀಕ್ಷಿಸುವ ಕಾಲ. ಪರೀಕ್ಷಿಸಿದರೆ ಮಾತ್ರ ಇಲ್ಲಿ ಉಳಿಗಾಲ ಅಷ್ಟೇ. ಹಾವೇರಿಯ ಈ ಮಹಿಳೆಯರಿಗೆ ನ್ಯಾಯ ಸಿಗಬೇಕಾಗಿದೆ. ನಿಮ್ಮ ಭಾಗಗಳಲ್ಲೂ ಇಂಥ ಘಟನೆಗಳು ನಡೆದಿದ್ದರೆ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋವನ್ನು ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಇನ್ಯಾವ ಮಹಿಳೆಯು ಇಂಥ ವಂಚನೆಗೆ ಬಲಿಯಾಗದಂತೆ ನೋಡಿಕೊಳ್ಳೋಣ. ಹೆಚ್ಚಿನ ಸುದ್ದಿಗಳಿಗಾಗಿ RH ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.